महादेवी महादेवी क्षण निन्न अंत्य खचित ನನ್ನ ತಪ್ಪುಗಳನ್ನ ಮನ್ನಿಸಿ ಕುರುಬಿ ಭೂಮಿಗೆ ಬರ್ದಿರೋ ಹಾಗೆ ನೋಡ್ಕೊಳ್ಳೋ ಭಾರ ನಿಂದು ತಾಯಿ. ಶ್ರೀಚಕ್ರವೆಂದರೆ ನಾನೇ ಅಲ್ಲವೇ? ಅಲ್ಲಿಗೆ ನೀನು ಆರಾಧಿಸಿದ್ದು ನನ್ನನ್ನೇ ಅಲ್ಲವೇ? ಇಲ್ಲ ಇಲ್ಲ. ಯಾಕೆ ಧ್ವನಿ ನಡುಕ್ತಾ ಇದೆ ಕಡ್ಕಿ? ನಾನು ಹೇಳಿದ್ದು ಸತ್ಯ ತಾನೆ? ಗರ್ಭ ಹೋಯ್ತು ಅಂತ ಅಳೋಕೆ ನನಗೆ ಯಾವ ಅಧಿಕಾರ ಇದೆ ಅತ್ತಿಗೆ? ಸಮಾಧಾನ ಮಾಡ್ಕೋ ಜಗ್ಗಿ. ಸಮಾಧಾನ ಇನ್ನೆಲ್ಲಿ ಸಮಾಧಾನ ಅತ್ತಿಗೆ? ಸುನೀತಾ ಬಸರಿ ಆದ್ಲು ಅಂತ ಗೊತ್ತಾದಾಗ ತಂದೆ ಭಾವನೆಗಳು ಏನು ಅನ್ನೋದೇ ಗೊತ್ತಾಗ್ಲಿಲ್ಲ ನನಗೆ. ಕುಡಿತಕ್ಕಿಂತ ಮಿಗಿಲಾದ ಈ ಜಗತ್ತಿನಲ್ಲಿ ಏನೂ ಇಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ದೆ ಅತ್ತಿಗೆ. ಆದರೆ ಸುನೀತಾಗೆ ಗರ್ಭಪಾತ ಆದಮೇಲೆ ನನ್ನ ಮಗುನ ಕಳ್ಕೊಂಡ ಮೇಲೆ ನನ್ನ ಅಂತಃಕರಣ ಕಲ್ಕೋಗಿದೆ ಅತ್ತಿಗೆ. ಹಾಲು ನನ್ನನ್ನು ಕಿತ್ತು ತಿಂತ ಇದೆ ಅತ್ತಿಗೆ. ಮಕ್ಕಳು ಹುಟ್ಟಬಾರ್ದು, ಅದಕ್ಕಿಂತ ಮಕ್ಕಳೇ ಆಗಬಾರ್ದು. ಹಾಗೆ ಯಾವ ನೋವು ಇರಲ್ಲ ಅದಕ್ಕೆ, ಯಾವ ನೋವು ಇರಲ್ಲ. ಆ ದೇವರು ನನಗೆ ಮಗು ಕೊಟ್ಟ ಹಾಗೆ ಮಾಡಿ ನನ್ನ ಭಾವನೆಗಳನ್ನ ಕೆರಳಿಸಿ ಕಿತ್ಕೊಂಬಿಟ್ಟ. ನಾನು ಒಂಟಿಯಾಗೋದೆ ಅತ್ತಿಗೆ, ನಾನು ಒಂಟಿಯಾಗೋದೆ. ಏನ್ ತಾಯಿ ಇದೆ? ಆಗ ನನ್ನ ಮೇಲೆ ಬೆಂಕಿ ಉಳ್ದೆ. ಈಗ ತ್ರಿಪುರ ಸುಂದರಿ ನನ್ನ ಕನ್ಸಿಗೆ ಬಂದು ನಾನು ಅವಳಿಗೆ ಸಂಬಂಧಪಟ್ಟವನು, ನಾನು ಅವಳ ಭಕ್ತ ಅನ್ನೋ ಹಾಗೆ ಮಾತಾಡ್ತಿದ್ದಾಳೆ. ನಾನು ಏನ್ ಕಮ್ಮಿ ಮಾಡಿದ್ದೀನಿ ತಾಯಿ ನಿನಗೆ? ಯಾಕೆ ನನ್ನ ಮೇಲೆ ಇಷ್ಟು ಕೋಪ? ಕನ್ಸಲ್ಲಿ ಅವಳ ಮಾತು ಕೇಳ್ತಾ ಕೇಳ್ತಾ ನಾನು ಸೋತು ಹೋದೆ. ಮಗು ಮಗು ಅಂತ ಹಂಬಲಿಸ್ತಾ ಇದ್ನಲ್ಲ, ಇನ್ಮೇಲೆ ಅವಳೇ ನನಗೆ ಮಗು. ಅವಳನ್ನ ಚೆನ್ನಾಗಿ ನೋಡ್ಕೋತೀನಿ. ಇಲ್ಲಿ ಕರ್ಕೊಂಬ ಅಂತಂದು ಆ ಅವಕಾಶನೂ ಕಿತ್ಕೋಬೇಡಿ ನನ್ನಿಂದ, ದಯವಿಟ್ಟು. ಸರಿ, ನಿನಗೆ ಹೇಗೆ ಇಷ್ಟನೋ ಹಾಗೆ ಮಾಡು. ಆದರೆ ದಿನಕ್ಕೊಂದ್ಸರ್ತಿ ನಾವಲ್ಲಿಗೆ ಬಂದು ಅವಳನ್ನ ನೋಡ್ಕೊಂಡು ಹೋಗ್ತೀವಿ, ಸರಿನಾ? ಸರಿ ಅತ್ತಿಗೆ, ನಿಮ್ಗೆ ಹೇಗೆ ಅನ್ಸುತ್ತೋ ಹಾಗೆ ಮಾಡಿ. ಬಾ, ಊಟ ಮಾಡ್ಕೊಂಡು ಹೋಗು. ಹೇಳಿದ್ನಲ್ಲ ಅತ್ತಿಗೆ, ನನಗೆ ಹಸಿವಿಲ್ಲ. ಬೇಡ ಅಂದ್ರೆ ಹೇಗೋ, ಸುಮ್ಮನೆ ಬಾ. ಇಲ್ಲ ಬಂಗಾರಿ, ಕರ್ಕೊಂಡು ಬಾರೋ. ಬನ್ನಿ ಜಗ್ಗಿಯವರೇ. ಅನ್ನದ ಈ ಕಡೆ ಕೊಡೆ, ಕೂತ್ಕೋ. ಒರೆಸ್ಕೋ. ಹಾಕೆ
ಕ್ಷಮಿಸಿ ಅತ್ತಿಗೆ. ಅನ್ನಂ ಪರಬ್ರಹ್ಮ ಸ್ವರೂಪಂ ಅಂತ ಹೇಳ್ತಾರೆ, ಎದ್ದು ಹೋಗಬಾರ್ದು. ಆದರೆ ನನ್ನಿಂದ ತಿನ್ನೋಕ್ಕಾಗ್ತಾ ಇಲ್ಲ. ಮನೆಯಲ್ಲಿ ಸುನೀತಾ ಗಂಜಿ ಬಿಟ್ಟು ಬೇರೆ ಏನು ಸೇವಿಸ್ತಾ ಇಲ್ಲ. ಅಂಥದ್ರಲ್ಲಿ ಇಲ್ಲಿ ನಾನು. ಜಗ್ಗಿ, ಬಂಗಾರಿ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು, ಬರ್ತೀಯಾ? ಇಷ್ಟಾದ್ರೂ ನೀನು ನನಗೆ ಉತ್ತರಿಸೋದಿಲ್ವಾ ತಾಯಿ? ಇನ್ಯಾವ ರೀತಿ ನಿನ್ನಲ್ಲಿ ಬೇಡ್ಕೋಬೇಕು? ಉತ್ತರಿಸು ತಾಯೇ, ಉತ್ತರಿಸು. ನಿನ್ನಂಥ ಮಗು ಅಮ್ಮನವರಂತ ಹೆಣ್ಣು ಮಗು ಆಗಲಿ ಅಂತ ಹಂಬಲಿಸ್ತಿದ್ದಾಳೆ. ನೀನೇನು ಮಾಡ್ತೀಯೋ ನಂಗೆ ಗೊತ್ತಿಲ್ಲ. ನನಗೆ ನನ್ನ ಮಗಳು ಬೇಕು. ಬಾವ ಎಲ್ಲಿ ಹೋದ್ರು? ಸಾಮಾನ್ಯವಾಗಿ ಅವ್ರಿಗೆ ಇಷ್ಟ ಇಲ್ಲದೆ ಇರೋ ಕೆಲಸನ ಒತ್ತಾಯ ಮಾಡಿ ಮಾಡಿಸಿದ್ರೆ ಅವ್ರು ಯಾರ ಕೈಗೂ ಸಿಗದೆ ಎಲ್ಲಾದ್ರೂ ಹೊರಟೋಗ್ತಿದ್ರು. ಆದರೆ ಇವಾಗ ಯಾಕೆ ಹೀಗೆ ಮಾಡ್ತಿದ್ದಾರೆ? ನಂದಿನಿ ಇದ್ದ ಜಾಗದಾಗ ನನ್ನ ಸೊಸೆ ಇದ್ದಿದ್ರ ಆಗ ನೋಡ್ತಿದ್ದಿ ನೀನು ನಾ ಏನು ಮಾಡ್ತಿದ್ನಿ ಅನ್ನೋದನ್ನ. ನೀನು ಅತ್ತೆ ಅನ್ನಿಸ್ಕೊಂಡು ಆಕೆಗೆ ತಿಳಿಬಾರ್ದು. ತಾಯಿ ಪ್ರೀತಿಯಿಂದ ಎಲ್ರೂ ದೂರ ಇಡೋದಷ್ಟೇ ಆಕೆ ಕೆಲಸ. ನಿನ್ನ ಸೊಸೆ ಮಾತು ಕತ್ತಿ ಹಂಗ ಕತ್ತರಿಸ್ತದ ನೋಡು. ಎಲ್ಲಾರ ಅಧಿಕಾರನು ಕಸ್ಕೊಂಡು ತನ್ನ ಹತ್ರನೇ ಇಟ್ಕೊಂಡಾಳ ಹುಚ್ಚು ಕೋಡಿ. ನೀ ಬಲ ಆಕೆ ಬಲ ನಡ್ಬರ್ಕ್ ನಂದನ. ನರಸಿಂಹಣ್ಣವ್ರ ಸೊಸೆ ನಿಮ್ಮ ಹತ್ರ ಸಮಯ ಕೇಳಕ್ ಬರ್ತಾ ಇದಾರೆ. ಎಲ್ರೂ ಮನೆಯಿಂದ ಆಚೆಗೆ ಬರ್ಬೇಕು. ನಮಸ್ಕಾರ, ನನ್ನ ಹೆಸರು ಪ್ರತೀಕ್ಷಾ ಅಂತ. ನನಗೆ ಜನರಲ್ ನಾಲೆಡ್ಜ್ ಅಂದರೆ ತುಂಬ ಆಸಕ್ತಿ. ತಕ್ಕ ಮಟ್ಟಿಗೆ ನಾನು ಅಪ್ಡೇಟ್ ಆಗಿದ್ದೀನಿ. ಪ್ರತಿಭಾ ಮೇಡಮ್, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ವರ್ಷಕ್ಕೊಂದ್ಸಲ ದುರ್ಗಮ್ಮನ ಗುಡಿಲಿ ರಥೋತ್ಸವ ಮಾಡ್ತಾರೆ. ಆಗ ದೇವಸ್ಥಾನಕ್ಕೆ ಹೋಗಿ ಗರ್ಭಗುಡಿ ಮುಂದೆ ದೀಪ ಹಚ್ಚಿ ರಥ ಎಳಿಬೇಕು. ಈಗ ನೀನೇ ತಾನೇ ಈ ಮನೆ ಗಂಡ್ಸು, ನೀನೇ ತಾನೇ ಈ ಮನೆ ವಾರಸ್ತಾರ. ಈಗ ಆ ಕೆಲ್ಸನ ನೀನ್ ಮಾಡ್ಬೇಕು. ನನ್ ಯಾವ ದೀಪನೂ ಹಚ್ಚಲ್ಲ,
ನೋಡಪ್ಪ, ನೋವಿನಿಂದ ಒಂದು ಮಾತು ಹೇಳ್ತೀನಿ ಕೇಳು. ಇದುವರೆಗೂ ನಮ್ಮ ಮನೆಯಲ್ಲಿ ಯಾರೂ ಕುಡಿತಿರ್ಲಿಲ್ಲ. ನಮ್ಮ ಊರಿನಲ್ಲೇ ಹೋಗಿ ಕೇಳು, ಇಡೀ ನಮ್ಮ ಮನೆತನದ ಮೇಲೆ ಒಂದೇ ಒಂದು ಸಣ್ಣ ಕಪ್ಪು ಚುಕ್ಕೆ ಇಲ್ಲ. ಇಷ್ಟು ವರ್ಷದಿಂದ ಆ ಗೌರವವನ್ನು ಉಳಿಸ್ಕೊಂಡು ಬಂದಿದ್ದೀನೋ, ಆದರೆ ನೀನು ಈಗ ಅದೆಲ್ಲಕ್ಕೂ ತಿಲಾಂಜಲಿ ಹಿಡೋ ಹಾಗೆ ಮಾಡ್ತಿದ್ದೀಯಲ್ಲೋ. ಅಮೃತ ಬಗ್ಗೆ ಇನ್ನೂ ಏನೇನು ಗೊತ್ತು? ಅವತ್ತು ಅರ್ಜುನ ನನ್ನ ಬರ್ತ್ಡೇ ಪಾರ್ಟಿ ಇತ್ತಲ್ಲ, ಅವ್ರ ಫ್ರೆಂಡ್ ಒಬ್ರು ತಾಯ್ತಾ ಹಾಕೊಂಡಿದ್ರು, ಬಿಚ್ಚಿಡು ಅಂತ ಹೇಳಿ ಕಳ್ಸಿದ್ಲು. ಅವ್ರ ತಾಯ್ತಾ ಬಿಚ್ಚಿದ್ರಾ? ಹ್ಞೂ ಅಕ್ಕ, ಪಾಪ ಅವ ಅಂಕಲ್ ಸತ್ತೇ ಹೋದ್ರಂತೆ. ಆ ಸೂರ್ಯ ಚಂದ್ರ ಇರೋದಿಷ್ಟು ಸತ್ಯನೋ, ನಿಮ್ಮ ಸಾವು ಕೂಡ ಅಷ್ಟೇ ಸತ್ಯ. ಅದು ತುಂಬ ಏನು ದೂರ ಇಲ್ಲ. ಸದ್ಯದಲ್ಲೇ ನಿಮ್ಮ ಸಾವಾಗುತ್ತೆ.